ಉಳಿಸಿ 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 ಗ್ರೀನ್ ಫ್ರೀಡಮ್ ಗ್ರೀನ್ ಫ್ರೀಡಮ್ ಗ್ರೀನ್ ಫ್ರೀಡಮ್ ಗ್ರೀನ್ ಫ್ರೀಡಮ್ ಉಳಿಸಿ 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 ಉಳಿಸಿ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಬೆಂಗಳೂರಿನ ಜಯನಗರದಲ್ಲಿದ್ದೇವೆ. ವಿಶೇಷವಾಗಿ ಗ್ರೀನ್ ಎನ್ವಿರಾನ್ಮೆಂಟ್. ಸೊ ಲಯನ್ಸ್ ಎಲ್ಲ ಒಂದು ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಮುಂಚೂಣಿಯಲ್ಲಿರುವಂತ ಒಂದು ಲಯನ್ಸ್ ಇಂಟರ್ನ್ಯಾಷನಲ್ ಸುಮಾರು 100 ವರ್ಷದ ಇತಿಹಾಸ ಇರುವಂತ ಒಂದು ಬಿಗ್ NGO. ಆಲ್ ಓವರ್ ದ ಸ್ಟೇಟ್, ಆಲ್ ಓವರ್ ದ ವರ್ಲ್ಡ್, ಆಲ್ ಓವರ್ ದ ಗ್ಲೋಬಲ್, ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ನಿರಂತರವಾಗಿ ಸೋಷಿಯಲ್ ಸರ್ವಿಸ್ ಮಾಡುವ ನಿಟ್ಟಿನಲ್ಲಿ ಲಯನ್ಸ್ ಇಂಟರ್ನ್ಯಾಷನಲ್ ಮುಂಚೂಣಿಯಲ್ಲಿದೆ. ಅದೇ ತರನೇ ಇವತ್ತು ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317A ವತಿಯಿಂದ ಡಾಕ್ಟರ್ ಜಿ ಮೋಹನ್ ಅವರ ನೇತೃತ್ವದಲ್ಲಿ ಮತ್ತೆ ಡಾಕ್ಟರ್ ಪ್ರವೀಣ್ ರಂಕಾ ಅವರ ನೇತೃತ್ವದಲ್ಲಿ JP ನಗರದಲ್ಲಿ ಅವ್ರದೇ ಆದ ಒಂದು ಛಾಪು ಮೂಡಿಸಿದ್ರೆ ಇವತ್ತು ಆಲ್ಮೋಸ್ಟ್ ಬೇರೆ ಬೇರೆ ಜಿಲ್ಲೆಗಳಿಂದ ಬೈಕ್ ರೈಡರ್ಸ್ ಎಲ್ಲ ಬಂದು ಎನ್ವಿರಾನ್ಮೆಂಟ್ ಅವೇರ್ನೆಸ್ ಕ್ರಿಯೇಟ್ ಮಾಡುವ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ನಿರಂತರವಾಗಿ ಆಲ್ಮೋಸ್ಟ್ ಲಯನ್ಸ್ ಇಂಟರ್ನ್ಯಾಷನಲ್ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ತನ್ನದೇ ಆದ ಒಂದು ಛಾಪು ಮೂಡಿಸಿರುವಂತಹ ಒಂದು ಸಂಸ್ಥೆ. ಸೊ ಇವತ್ತು ನೀವು ನೋಡ್ರು 250ಕ್ಕಿಂತ ಹೆಚ್ಚು ಬೈಕ್ ರೈಡರ್ಸ್, ಬೈಕ್ ಲವರ್ಸ್ ಅಂತಾನೆ ಹೇಳ್ಬೋದು, ಎನ್ವಿರಾನ್ಮೆಂಟ್ ಪ್ರಿವೆಂಟ್ ಮಾಡೋದಕ್ಕೆ ಮತ್ತೆ ಹಸಿರೇ ಉಸಿರು ಅಂತ ಹೇಳ್ತೀವಿ. ಸೊ ನಮ್ಮ ನೇಚರ್ನ ಪ್ರಿವೆಂಟ್ ಮಾಡಬೇಕು, ನಮ್ಮ ಗಾಳಿ ಬೆಳಕು ಮತ್ತೆ ನೇಚರ್ ಎನ್ವಿರಾನ್ಮೆಂಟ್ ಶುಡ್ ಬಿ ಪ್ರಿವೆಂಟೆಡ್, ಪ್ರೊಟೆಕ್ಟೆಡ್ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲಾ ಕಡೆ ಗಿಡಗಳನ್ನ ನೆಡಬೇಕು ಮತ್ತೆ ಜನಗಳಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ನಿಟ್ಟಿನಲ್ಲಿ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ತಂಡ ನಾವು ನೋಡ್ಬೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಹಳೆಯ ಬೈಕ್ ಪ್ಯಾಷನರ್ಸ್ಗೆ ರಾಯಲ್ ಎನ್ಫೀಲ್ಡ್ ಹಳೆಯ ಬೈಕ್ಸ್ ಗಳೆಲ್ಲ ಕಲೆಕ್ಷನ್ಸ್ ಆಫ್ ಹಳೆಯ ಬೈಕ್ಸ್, ಯಮಹ ಎಲ್ಲಾ ತರ ಗಾಡಿಗಳನ್ನ ನೀವು ಇಲ್ಲಿ ನೋಡ್ಬೋದು. ತುಂಬಾ ವಿಶೇಷ, ತುಂಬಾ ಖುಷಿ, ಹರ್ಷದಾಯಕ ವಾತಾವರಣ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಮಾರ್ಷಲ್ ಆರ್ಟ್ಸ್ ಅಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ಹಲವಾರು ಪ್ರತಿಭಾನ್ವಿತ ಒಂದು ಪಟುಗಳನ್ನ ತಯಾರು ಮಾಡಿದಂತ ಹಲವಾರು ಗರಡಿ ಮನೆ ಅಂತಾನೆ ಏನ್ ಹೇಳ್ತೀವಿ ಆ ತರ ಒಂದು ಮಾರ್ಷಲ್ ಆರ್ಟ್ಸ್ ನ ಅವರ ಒಂದು ತಂಡನ ನಾವು ನೋಡ್ಬೋದು. ಮತ್ತೆ ಅದೇ ತರ ಎಲ್ಲ ಲಯನ್ಸ್ ಕೂಡ ಬಂದು ಭಾಗವಹಿಸಿರೋದು ವಿಶೇಷ ಅಂತಾನೆ ಹೇಳ್ಬೋದು. ತುಂಬಾ ಯಶಸ್ವಿ, ಅರ್ಥಪೂರ್ಣ, ವಿಜೃಂಭಣೆ ಕಾರ್ಯಕ್ರಮ. ನಮಸ್ಕಾರ, ನಾನು ಲಯನ್ ಡಾಕ್ಟರ್ ಜಿ ಮೋಹನ್, ಜಿಲ್ಲಾಪಾಲರು ಫಾರ್ ಡಿಸ್ಟ್ರಿಕ್ಟ್ 317A. Our district has 80 clubs. One of the clubs is JP Nagar, and he is the president. Our Praveen Ranka is the president for that thing. He is organizing so many activities this year, planning for other activities also towards diabetes and other things. And today is a special day for us because he has taken so much interest in the environment. We want to bring out an awareness program in this area. And he is a bike lover. I know him for a long time. And he brought nearly about 200 bikers all over Canada, I can say. From so far away places, bikers have come here just to create awareness to the public. You know, what is happening nowadays is, ಪರಿಸರದ ಬಗ್ಗೆ ಯಾರು ಕಾಳಜಿ ಕೊಡ್ತಾ ಇಲ್ಲ. The problem is, we hear so many things. Icebergs are melting, water levels are increasing, all those things are going on. But we don't bother about it. We spoil the nature actually. We cut down forests, trees, everything. And we are spoiling the entire environment. See, untimely rains, untimely environment, weather changes due to that. See, one Sunday actually I have in my house, there's a big tree is there. The root is going towards my compound. I'm not bothered about it, but the neighbors all came and told me to cut the trees and go away. I said, we are not actually, we are in their place. They are not, the problem is, the tree is not coming to our place. We are occupied their place. So I objected it. Whole people, nearly about 250 people came and asked me to cut the trees. I refused it because that's one of the reasons because growing tree is very difficult. It takes nearly 30-40 years to grow a big tree, but cutting it matter of seconds. Correct. So in that matter, I really appreciate our President Praveen Ranka for organizing this wonderful district program. I can even call it a district program. It's a mega event. I really appreciate him for that. Thank you. Very nice. Well said. ನಮಸ್ಕಾರ, ನಾನು ಪ್ರವೀಣ್ ರಂಕ, ಪ್ರೆಸಿಡೆಂಟ್ ಲಯನ್ಸ್ ಕ್ಲಬ್ JP ನಗರ್. ನಮ್ಮ ಇವತ್ತು ಈ ಸಂದರ್ಭ ಒಂದು ಐಡಿಯಾ ಬಂತು. ಈ ಬೈಕರ್ಸ್ ಎಲ್ಲ ಲಾಸ್ಟ್ ವೀಕ್ ಏನೋ ಮೀಟ್ ಮಾಡಿದೆ, ಆವಾಗ ಒಂದು ಐಡಿಯಾ ಬಂತು ಈ ಏನೋ ಒಂದು ಮಾಡಬೇಕಂತ. ನಮ್ಮ ಸರ್ದು ಒಂದು ಪ್ರಾಜೆಕ್ಟ್, BG ಸರ್ದು ಪ್ರಾಜೆಕ್ಟ್ ಎನ್ವೈರನ್ಮೆಂಟಲ್ ಏನೋ ಮಾಡಬೇಕಂತ. ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ಇದ್ದಾರೆ, ವಿಜಯ್ ನಿಶಿ ಅಂತ. ಇವರು ಹೆಸರೇ ಟ್ರೀ ಡಾಕ್ಟರ್ ಅಂತ. ಈಸ್ ಒನ್ ಆಫ್ ಹಿಸ್ ಕೈಂಡ್ ಇನ್ ಇಂಡಿಯಾ. ಸೊ
ಸೊ ಇವರೆಲ್ಲ ಸೇರಿ ಒಂದು ಏನೋ ಒಂದು ಮಾಡೋಣ, ಬೈಕರ್ಸ್ಗೂ ಒಂದು ಏನೋ ಮಾಡೋಣ ಅಂತ ಐಡಿಯಾ ಮಾಡಿಕೊಂಡು ಒಂದು ಈ ಎನ್ವೈರ್ಮೆಂಟಲ್ಗೆ ಲೋಕಲ್ ಜನಕ್ಕೆ ಒಂದು ಅವೇರ್ನೆಸ್ ಬರಲಿ ಅಂತ ಅಷ್ಟೇ. ಇಲ್ಲ ಒಂದು 4 ಗಿಡ ನಿಮ್ಮ ಮನೆ ಮುಂದೆ ಹಾಕಿ ಚೆನ್ನಾಗಿರ್ತದೆ, ಗಾಳಿ ಸಿಗ್ತದೆ. ಇವತ್ತು ನಮ್ಗೆ ಸಿಕ್ಕಿಲ್ಲ ಅದೇ ಬರೋ ಫ್ಯೂಚರ್ಗೆ ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ದೇ ವಿಲ್ ಹ್ಯಾವ್ ಎ ಫ್ರೆಶ್ ಏರ್. ಇಲ್ಲ ಏರ್ ಸಿಗೋದೇ ಕಷ್ಟ. ಒಂದು ಆಕ್ಸಿಜನ್ ತಗೋಬೇಕಾದ್ರೆ ನಾವು ಇಷ್ಟು ಅಮೌಂಟ್ ಕೊಡಬೇಕು ಹಾಸ್ಪಿಟಲ್ ಹೋದ್ರೆ. ಸೊ ಇವಾಗ ನೀವು ನೋಡಿ ವಿ ಹ್ಯಾವ್ ಎ ಪೀಪಲ್ ಕಮಿಂಗ್ ಆಲ್ ದ ವೇ ಫ್ರಮ್ ವೈನಾಡ್, ಮೈಸೂರು, ಸುಮಾರು ಗಾಡಿಗಳು ಇವಾಗ ನೀವು ನೋಡ್ತೀರಾ ಹೆಂಗಿದೆ ಗಾಡಿಗೆ, ಆಂಟಿ ಗಾಡಿಗಳು, ವಿಂಟೇಜ್ ಗಾಡಿಗಳು. ಸೊ ನಾವಿದು ಒಂದು ಪ್ರೋಗ್ರಾಮು ಪ್ರತಿ ತಿಂಗಳು ಒಂದು ಯಾವುದೋ ಒಂದು ಪ್ರೋಗ್ರಾಮ್ ಎನ್ವೈರನ್ಮೆಂಟ್ ಇರಲಿ, ಹೆಲ್ತ್ ಇರಲಿ, ಕ್ಯಾನ್ಸರ್ ಬಗ್ಗೆ ಇರಲಿ, ಡಯಾಬಿಟಿಸ್ ಬಗ್ಗೆ ಇರಲಿ, ಕಣ್ಣು ಬಗ್ಗೆ ಇರಲಿ. ಸೊ ವಿ ಆರ್ ಬೌಂಡ್ ಟು ಡೂ ಸಮಥಿಂಗ್ ಫಾರ್ ದ ಸೊಸೈಟಿ. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ನಮಸ್ಕಾರ, ನನ್ನ ಹೆಸರು ವಿಜಯ ನಿಶಾಂತ್ ಅಂತ ಹೇಳಿ. ನಾನು ಇಂಡಿಯಾದ ಫಸ್ಟ್ ಟ್ರೀ ಡಾಕ್ಟರ್ ಆಕ್ಚುಲಿ. ಐ ಆಮ್ ಸೋ ಹ್ಯಾಪಿ. ಲೈಕ್ ರಂಕ ಸರ್ ನನಗೊಂಥರ ಹೇಳೋಕ್ಕಾಗಲ್ಲ, ಅವ್ರ ಏಜು ನನ್ನ ಏಜು ಡಿಫ್ರೆನ್ಸ್ ಇದ್ರು ಅವ್ರು ನನ್ನ ತುಂಬ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಾರೆ ಆ್ಯಕ್ಚುಲಿ. ಆಮೇಲೆ ಲಯನ್ಸ್ ಕ್ಲಬ್ಬಿಂದ ಆಲ್ರೆಡಿ ನಾವು 3 ಪ್ರೋಗ್ರಾಮ್ನ ಕ್ಯಾರಿ ಮಾಡಿದ್ದೀವಿ. ಆಮೇಲಿಂದ ವಿಶಾಲ್ ಬೈಕರ್ಸ್ ಗ್ರೂಪ್ಸ್ ಏನಿದೆಯೋ ಇವತ್ತು ನಮಗೆ, ಇದು ನಮ್ಗೇನು ಹೊಸದಲ್ಲ ಆ್ಯಕ್ಚುಲಿ. ಇವರು ನಮಗೆ ಬನರ್ಘಟ್ಟ ವಿಚಾರದಲ್ಲಿ, ಮೊನ್ನೆ ಕುಣಗಳ ವಿಚಾರದಲ್ಲಿ ಎರಡೂ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆಮೇಲೆ ರಂಕ ಸರ್ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ನಾವು ನಾನು ಕೇಳ್ತಾ ಇದ್ರು ಈ ಥರದ್ದಿಲ್ಲ ವಿಜಯ್, ಒಂದು ಗ್ರೀನ್ ಥೀಮ್ಗೆ ನಾವು ಬೈಕರ್ಸ್ ಜೊತೆ ಒಂದು ಪ್ರೋಗ್ರಾಮ್ ಮಾಡಬೇಕು. ಪ್ರತಿ ವರ್ಷ ನಾವು ಎನ್ವೈರ್ನ್ಮೆಂಟ್ ಬಗ್ಗೆ ಮತ್ತು ಬೈಕರ್ಸ್ನ ಎರಡೂ ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರೋಗ್ರಾಮ್ನ ಚಾಲನೆ ಕೊಡಬೇಕಾದ್ರೆ ಎನ್ವೈರ್ನ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟು. ಇದನ್ನ ಉಳಿಸ್ಕೊಳ್ಳೋಂಥ ಕೆಲಸ ಆಗಬೇಕು ಅಂತೆಲ್ಲ ಹೇಳ್ಬೇಕಾದ್ರೆ ನಾನು ಗ್ರೀನ್ ಫ್ರೀಡಮ್ ಅಂತ ಹೇಳಿ ಒಂದು ಸಜೆಸ್ಟ್ ಮಾಡಿದ್ದು. ನೆಕ್ಸ್ಟ್ ದಿವಸ ಪೋಸ್ಟರ್ ಕಳಿಸ್ಕೊಟ್ಟಿದ್ರು ನನಗೆ ಆ್ಯಕ್ಚುಲಿ. ಕಳಿಸ್ಬಿಟ್ಟು 1 ಮಂತಿಂದ ವರ್ಕ್ ಮಾಡಿ ಇದನ್ನೆಲ್ಲ ಮಾತಾಡಿ ರಂಗ ಸರ್ ಆ್ಯಕ್ಚುಲಿ ನೀವು ನಂಬಲ್ಲ, ನಾವು ಯಾವಾಗಲೂ ಬ್ಯಾಂಡ್ ಕಟ್ತೀವಿ, ಗ್ರೀನ್ ಬ್ಯಾಂಡಿಂಗ್ ಮಾಡ್ತಾರೆ. ಅವ್ರು ಬ್ಯಾಂಡ್ ಕಟ್ಟಿದ್ರೆ ತೆಗೆದುಬಿಟ್ಟು ಬಿಸಾಕ್ಬಿಡ್ತಾರೆ ಅಂತ ಹೇಳಿ. ಐ ಆಮ್ ಸೋ ಹ್ಯಾಪಿ. ಲಯನ್ಸ್ ಹ್ಯಾವ್ ಕ್ರಿಯೇಟೆಡ್ ಕೀ ಚೈನ್ಸ್ ಆ್ಯಕ್ಚುಲಿ. ಸೊ ಆಲ್ ದ 200 ವಾಲಂಟಿಯರ್ಸ್ ಬೈಕರ್ಸ್ ಗ್ರೂಪ್ ಯಾರು ಬಂದ್ರೆ ಅವ್ರಿಗಷ್ಟು ಜನ ಕೊಡ್ತಾರೆ. ಆಮೇಲೆ ಇದನ್ನೇನೋ ಸುಮ್ಮನೆ ಏನೋ ಒಂದು ದಿವಸ ಕ್ಯಾಂಪೇನ್ಗೋಸ್ಕರ ಮಾಡ್ತಿಲ್ಲ. ಇವತ್ತು ಸೇವ್ ಶರಾವತಿ ಅನ್ನೋ ಒಂದು ದೊಡ್ಡ ಕರ್ನಾಟಕದ ಪೂರ್ತಿ ಇವತ್ತೇನು ಕೋಲ್ಡ್ ಸ್ಟೋರೇಜ್ ಇದರಲ್ಲಿ 12,000 ರಿಂದ 16,000 ಮರ ಕಡಿಯೋದನ್ನ ಇದು ನಿಲ್ಸೋದಕ್ಕೆ ಕೂಡ ಇದು ಇವತ್ತು ನಮಗೆ ಬೈಕರ್ಸ್ ಗ್ರೂಪ್ ಅವರು, ಲಯನ್ಸ್ ಕ್ಲಬ್ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇನ್ ಅ ಕನ್ಸ್ಟ್ರಕ್ಟಿವ್ ವೇ. ಯಾಕಂದರೆ ಆ ನೀರು ಇವತ್ತು ಶರಾವತಿ ಏನಿದೆ, ವೆಸ್ಟರ್ನ್ ಘಾಟ್ಸ್ ಏನಿದೆಯೋ ಅದರಿಂದನೇ ನಮ್ಮ ನದಿಗಳ ಮೂಲ. ಸೌತ್ ಇಂಡಿಯಾಗೆ ಕಂಪ್ಲೀಟ್ ಆಗಿ ನಮ್ಗೆ ಏನಂದರೆ ನೀರೆಲ್ಲ ಆ್ಯಕ್ಚುಲಿ ಅಲ್ಲಿಂದನೇ ಹುಟ್ಟೋದು. ಆ ವೆಸ್ಟರ್ನ್ ಘಾಟ್ಸ್ ಹಾಳಾಗಬಾರ್ದು, ಎನ್ವೈರ್ನ್ಮೆಂಟ್ಗೆ ಚೆನ್ನಾಗಿರಬೇಕು, ಗಿಡ ಮರ ಬೆಳೆಸಿ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಒಳ್ಳೆ ಮೆಸೇಜ್ ಜೊತೆ ನಮ್ಮ ಬೈಕರ್ಸ್ ಗ್ರೂಪ್ ಜೊತೆ ಇವತ್ತು ಲಯನ್ಸ್ ಅವರು ಕೂಡಿಸಿರೋದು ಒಂದು ಅರ್ಥಪೂರ್ಣವಾದ ಒಂದು ಕೆಲಸ. ಆಮೇಲೆ ಇವತ್ತು ಹಸಿರೇ ಉಸಿರು ಅಂತ ಹೇಳ್ತೀವಿ. ಕೋವಿಡ್ ಟೈಮಲ್ಲಿ ನಮಗೆಲ್ಲ ಗೊತ್ತಿದೆ ಆ್ಯಕ್ಚುಲಿ ನಾವು ಮಾಸ್ಕ್ ಹಾಕ್ಕೊಂಡು ಎಷ್ಟು ತೊಂದರೆ ಅನುಭವಿಸ್ತಿದ್ದೀವಿ ಅಂದ್ಬಿಟ್ಟು ಈ ಥರ ಒಂದು ವಿಚಾರ ಮಾಡೋದಕ್ಕೆ ಅಲ್ಲಿ ಥ್ಯಾಂಕ್ ಲಯನ್ಸ್ ಕ್ಲಬ್ ಅಂಡ್ ರಂಕ ಸರ್ ಆ್ಯಕ್ಚುಲಿ ವೆರಿ ವೆರಿ ಹಂಬಲ್ಡ್ ಆ್ಯಕ್ಚುಲಿ. ಯಾಕಂದರೆ ಮಕ್ಕಳು ಇವತ್ತೇನಿದೆ ಗೊತ್ತಾ, ಬಿಡೀ ಇಂಡಿಯಾದಲ್ಲಿ ಬೆಂಗಳೂರು ಮಕ್ಕಳೇನಿದ್ದಾರೆ 3rd ಉಸಿರಾಡೋ ತೊಂದರೆಯಿಂದೆಲ್ಲ ಬಳಲ್ತಾ ಇದ್ದಾರೆ ಆ್ಯಕ್ಚುಲಿ. ನೀರು ಗಾಳಿ ಬೆಳಕು ಇದಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಆ ಉಳಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು. ನಮ್ಮ ಫ್ರೀಡಮ್ ಯಾವಾಗ ಗೊತ್ತಾ ಬರುತ್ತೆ, ಹಸಿರು ಒಳ್ಳೆ ಗಾಳಿ ನೀರು ಬೆಳಕು ಸಿಗುತ್ತೆ. ದಟ್ಸ್ ವೈ ವಿ ಆಸ್ಕ್ಡ್ ಫಾರ್ ದ ಗ್ರೀನ್ ಫ್ರೀಡಮ್ ವಿಚ್ ಇಸ್ ಅ ಟ್ರೂ ಫ್ರೀಡಮ್ ಆಕ್ಚುಲಿ. ಸೊ ದಟ್ ಈಸ್ ವಾಟ್ ಅಂಡ್ ದ ಥೀಮ್ ವಿಲ್ ಗೋಯಿಂಗ್ ಟು ಹ್ಯಾಪನ್ ಎವ್ರಿ ಇಯರ್ ಆಕ್ಚುಲಿ. ಹಸಿರೇ ಉಸಿರಾಗಿರ್ಲಿ. ಥ್ಯಾಂಕ್ಸ್. Hi guys, I am Vishal from RD50 Club. ನಾವಿವತ್ತು ಸೇರ್ಕೊಂಡು 200 ಜನ ಇದೆಲ್ಲ ಮೆಸೇಜ್ ಸೆಂಡ್ ಮಾಡ್ತಾ ಇದೀವಿ. This is just for an environmental cause. We thank Mr. Raghu, Mr. Ranka sir, Mohan sir and Tree Doctor for supporting us. It's just an initiative from our side to send the normal crowd a message, try to save the nature and environment and make it a fresh day. Thank you all of us. Thank you for a beautiful morning. ತನ್ನದೇ ಆದ ಒಂದು ಚಾಪ್ ಇರುವಂತ ಸಂಸ್ಥೆ 250 ಹೆಚ್ಚು ಬೈಕ್ ರೈಡರ್ಸ್. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಬೆಂಗಳೂರಿನ ಜಯನಗರದಲ್ಲಿದ್ದೇವೆ. ವಿಶೇಷವಾಗಿ ಗ್ರೀನ್ ಎನ್ವಿರಾನ್ಮೆಂಟ್ ಸೊ ಲಯನ್ಸ್ ಎಲ್ಲ ಒಂದು ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಮುಂಚೂಣಿಯಲ್ಲಿರುವಂತಹ ಒಂದು ಲಯನ್ಸ್ ಇಂಟರ್ನ್ಯಾಷನಲ್ ಸುಮಾರು 100 ವರ್ಷದ ಇತಿಹಾಸ ಇರುವಂತಹ ಒಂದು ಬಿಗ್ ಎನ್ಜಿಒ. ಆಲ್ ಓವರ್ ದ ಸ್ಟೇಟ್, ಆಲ್ ಓವರ್ ದ ವರ್ಲ್ಡ್, ಆಲ್ ಓವರ್ ದ ಗ್ಲೋಬಲ್ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ನಿರಂತರವಾಗಿ ಸೋಷಿಯಲ್ ಸರ್ವಿಸ್ ಮಾಡುವ ನಿಟ್ಟಿನಲ್ಲಿ ಲಯನ್ಸ್ ಇಂಟರ್ನ್ಯಾಷನಲ್ ಮುಂಚೂಣಿಯಲ್ಲಿದೆ. ಅದೇ ತರನೇ ಇವತ್ತು ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317A ವತಿಯಿಂದ ಡಾಕ್ಟರ್ ಜಿ ಮೋಹನ್ ಅವರ ನೇತೃತ್ವದಲ್ಲಿ ಮತ್ತೆ ಡಾಕ್ಟರ್
ಪ್ರವೀಣ್ ರಂಕ ಅವರ ನೇತೃತ್ವದಲ್ಲಿ ಜೆಪಿ ನಗರದಲ್ಲಿ ಅವ್ರದೇ ಆದ ಚಾಪು ಮೂಡಿಸಿದ್ರೆ ಇವತ್ತು ಆಲ್ಮೋಸ್ಟ್ ಬೇರೆ ಬೇರೆ ಜಿಲ್ಲೆಗಳಿಂದ ಹಲವಾರು ಬೈಕ್ ರೈಡರ್ಸ್ ಎಲ್ಲ ಬಂದು ಒಂದು ಪಟುಗಳನ್ನ ತಯಾರು ಮಾಡಿದಲ್ಲಿ ಕೆಲಸಗಳಾಗ್ತಾ ಇದೆ. ನಿರಂತರವಾಗಿ ಆಲ್ಮೋಸ್ಟ್ ಲಯನ್ಸ್ ಇಂಟರ್ನ್ಯಾಷನಲ್ ಹಲವಾರು ಸಮಾಜಮುಖಿ ತಂಡನ ನಾವು ನೋಡಬಹುದು. ಅದೇ ತರ ಎಲ್ಲ ಲಯನ್ಸ್ ಒಂದು ಸಂಸ್ಥೆ ಇವತ್ತು ನೀವು ನೋಡ್ರು 250ಕ್ಕಿಂತ ಹೆಚ್ಚು ಬೈಕ್ ರೈಡರ್ಸ್ ಬೈಕ್ ಲವರ್ಸ್ ಅಂತ ಹೇಳ್ಬೋದು. ಎನ್ವಿರಾನ್ಮೆಂಟ್ ಪ್ರಿವೆಂಟ್ ಮಾಡೋದಕ್ಕೆ ಮತ್ತೆ ಹಸಿರೇ ಉಸಿರು ಅಂತ ಹೇಳ್ತೀವಿ. ಸೊ ನಮ್ಮ ನೇಚರ್ ನ ಪ್ರಿವೆಂಟ್ ಮಾಡಬೇಕು. ನಮ್ಮ ಗಾಳಿ ಬೆಳಕು ಮತ್ತೆ ನೇಚರ್ ಎನ್ವಿರಾನ್ಮೆಂಟ್ ಶುಡ್ ಬಿ ಪ್ರಿವೆಂಟೆಡ್ ಪ್ರೊಟೆಕ್ಟೆಡ್ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲಾ ಕಡೆ ಗಿಡಗಳನ್ನ ನೆಡಬೇಕು ಮತ್ತೆ ಜನಗಳಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ನಿಟ್ಟಿನಲ್ಲಿ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ತಂಡ ನಾವು ನೋಡ್ಬೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಹಳೆಯ ಬೈಕ್ ಪ್ಯಾಷನರ್ಸ್ ಗೆ ರಾಯಲ್ ಎನ್ಫೀಲ್ಡ್ ಹಳೆಯ ಬೈಕ್ಸ್ ಗಳೆಲ್ಲ ಕಲೆಕ್ಷನ್ಸ್ ಆಫ್ ಹಳೆಯ ಬೈಕ್ಸ್ ಯಮಹ ಎಲ್ಲಾ ತರ ಗಾಡಿಗಳನ್ನ ನೀವು ಇಲ್ಲಿ ನೋಡ್ಬೋದು. ತುಂಬಾ ವಿಶೇಷ, ತುಂಬಾ ಖುಷಿ, ಹರ್ಷದಾಯಕ ವಾತಾವರಣ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಮಾರ್ಷಲ್ ಆರ್ಟ್ಸ್ ಅಲ್ಲಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿ ಹಲವಾರು ಪ್ರತಿಭಾನ್ವಿತ ಒಂದು ಪಟುಗಳನ್ನ ತಯಾರು ಮಾಡಿದಂತ ಹಲವಾರು ಗರಡಿ ಮನೆ ಅಂತಾನೆ ಏನ್ ಹೇಳ್ತೀವಿ ಆ ತರ ಒಂದು ಮಾರ್ಷಲ್ ಆರ್ಟ್ಸ್ ನ ಅವರ ಒಂದು ತಂಡನ ನಾವು ನೋಡ್ಬೋದು. ಮತ್ತೆ ಅದೇ ತರ ಎಲ್ಲ ಲಯನ್ಸ್ ಕೂಡ ಬಂದು ಭಾಗವಹಿಸಿರೋದು ವಿಶೇಷ ಅಂತಾನೆ ಹೇಳ್ಬೋದು. ತುಂಬಾ ಯಶಸ್ವಿ, ಅರ್ಥಪೂರ್ಣ, ವಿಜೃಂಭಣೆ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ. ವಿಶೇಷವಾಗಿ ನಮ್ಮ ತನನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ಅದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು. ವಿಶೇಷವಾದ ಹಲವಾರು ಗಾಡಿಗಳನ್ನ ನಾವು ನೋಡ್ಬೋದು. ಹಳೆಯ ವರ್ಷನ್ ಬಜಾಜ್ HD ಇಂದ ಹಿಡಿದು ನಮ್ಮ ರಾಯಲ್ ಎನ್ಫೀಲ್ಡ್. ಸೊ ನಿಮ್ಗೆ ಇದ್ ನೋಡ ಹಳೆಯ ವರ್ಷನ್ ಗಾಡಿಗಳು ಎಲ್ಲೂ ಕಾಣಲ್ಲ. ಮತ್ತೆ RD 350 ಆಗಿರ್ಬೋದು. ವಿಶೇಷವಾದ ಹಲವಾರು ತುಂಬಾ ವರ್ಷದಿಂದ ಸೊ ನಮ್ಮ ಪೂರ್ವಜರು ನಮ್ಮ ಹಿರಿಕರೆಲ್ಲ ಬಳಸ್ತಿದ್ದಂತ ಗಾಡಿಗಳನ್ನ ಮಾಡೆಲ್ಸ್ ಕೂಡ ನೀವು ಇಲ್ಲಿ ನೋಡ್ಬೋದು. ಇವಾಗ ಒಂದು ರೈಡ್ ಗೆ ಒಂದು ಚಾಲನೆ ಸಿಗ್ತಾ ಇದೆ. ಹಂಗೆ ಒಂದು ಮೂಮೆಂಟ್ ಸ್ವಲ್ಪ ಲೈಟ್ ಉಳಿಸಿ 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 ಎಷ್ಟು ಕಿಲೋಮೀಟರ್ ಸರ್ ಇದೆಲ್ಲ ಫುಲ್?
ಸರ್ ಮುಂದೆ ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹಿಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.